ಎಕರೆ ಖರೀದಿ ವಿಚಾರ 50 ಕೋಟಿಯಿಂದ 100 ಕೋಟಿಗೆ ಹೋಗಿದೆ ಸರ್, ಕೆಲವು ಶಾಸಕರು ಹೇಳಿದ್ದಾರೆ. ಫಸ್ಟು BJP ಅವರು 1000 ಕೋಟಿ ಹೇಳ್ಬೇಕ್ರಿ. ಯತ್ನಾಳ್ ವಿಚಾರ ಎಲ್ಲೆಲ್ಲಿ ಬಂತು, ಯಾರು ಕೊಟ್ಟರು, ಯಾರು ಕಲೆಕ್ಟ್ ಮಾಡಿದ್ರು. ಇನ್ನು ಯತ್ನಾಳ್ ಕೇಳಿ ನೀವು ಸ್ಟೇಟ್ಮೆಂಟೇ ಕೊಟ್ಟಿಲ್ಲ ಅಲ್ಲ, ಬರೀ ನಮ್ಮನ್ನೇ ಕೇಳ್ತಾ ಇದ್ದೀರಲ್ಲ. ವಿಜೇಂದ್ರನ್ ಕೇಳಿಲ್ಲ ನೀವು, ಅಶೋಕ್ ಕೇಳಿಲ್ಲ. ಯಾರು ಯತ್ನಾಳು? ಯಾಕೆ ನೀವು ಅಶೋಕನ ಕೇಳಿಲ್ಲ, ವಿಜೇಂದ್ರನ್ ಕೇಳಿಲ್ಲ, ಅವರು NDA ಅವ್ರನ್ನ ಯಾಕೆ ಕೇಳಿಲ್ಲ? ನೀವು ಬರೀ ನಮ್ಮನ್ನೇ ಕೇಳ್ತಾ ಇದ್ದೀರಲ್ಲ. ತನಿಖೆ ಅಲ್ಲ, ತನಿಖೆ ಫಸ್ಟು ಅವ್ರ ಪಾರ್ಟಿ ಇಂಟರ್ನಲ್ ತನಿಖೆ ಮಾಡಿ. ಎಲ್ಲ ತನಿಖೆ ಮಾಡ್ತಾರಲ್ಲ, ಇಂಟರ್ನಲ್ ತನಿಖೆ ಮಾಡಬೇಕು. ನೀವು ಮೀಡಿಯಾ ಒಂದು ಸೈಡ್ ಇದ್ದೀರಲ್ಲ. ನೀವು ಕೇಳಿಲ್ಲ, ನೀವು ಕೇಳಬೇಕು. ನಾವು ತನಿಖೆ ಮಾಡೋದು ಮಾಡೇ ಮಾಡ್ತೀವಿ, ನಾವೇನು ಬಿಡೋದಿಲ್ಲ, ಅದು ಬೇರೆ ವಿಚಾರ. ಅವ್ರ ಪಾರ್ಟಿಲಿ ಅವರು ಒಂದು ತನಿಖೆ ಮಾಡ್ಕೋಬೇಕಲ್ಲ, ಇಂಟರ್ನಲ್ಲು ಮಾಡಿಸಿ ನೀವು. ಅಯ್ಯೋ 100 ಸಭೆ ಮಾಡಲಿ, ಅದು ಡಿಕ್ಷನರಿ ಗ್ರ್ಯಾಂಟು. ಅವ್ರು ಏನು ಹೇಳಿದ್ದಾರೆ, ಬೆಂಗಳೂರು ಇವ್ರ ಮಂತ್ರಿ ಆದಮೇಲೆ ಅಧೋಗತಿಗೆ ಬಂದುಬಿಟ್ಟಿದೆ ಅಂತ ಹೇಳಿದ್ದಾರೆ. ಫಸ್ಟು ನಾನು ಏನು ಅಧೋಗತಿಗೆ ಬಂದಿದೆ ಅಂತ ಫಸ್ಟ್ ಕೇಳಬೇಕು ನಾನು. ಅದು ಚಿಕ್ಕ ಕಾನ್ಸ್ಟಿಟ್ಯೂನ್ಸಿ. ರಾರನಗರಕ್ಕೆ ಕೊಟ್ಟಿದ್ದೀನಂತೆ, ಪದ್ಮನಾಭನಗರ ಕೊಟ್ಟಿದ್ದೀನಂತೆ, ಬೇರೆ ಎಲ್ಲ BJP MLAಗೂ ಕೊಟ್ಟಿದ್ದೀನಿ. ನನಗೇನು ಕೊಡೋದಿಲ್ವಾ? ಐ ವಾಂಟೆಡ್ ಟು ನೋ ವಾಟ್ ಅಧೋಗತಿಗೆ ಅಂತ ಒಂದು ರೌಂಡ್ ಹೋಗಿ ಬರ್ತೀನಿ ನಾನು. ಓಕೆ.